ವಿಶೇಷ ಸಂದರ್ಶನ. ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಕೈ ಟಿಕೆಟ್ ಫಿಕ್ಸ್, ನಾನು ಗೆಲ್ಲುವುದು ಫಿಕ್ಸ್. ಕಾಂಗ್ರೆಸ್ ಮುಖಂಡ ಅಶೋಕ್ ಪೂಜಾರಿ ವಿಶ್ವಾಸ. ಹೌದು, ಬೆಳಗಾವಿ ಜಿಲ್ಲೆಯ ಹೈವೋಲ್ಟೇಜ್ ವಿಧಾನಸಭಾ ಕ್ಷೇತ್ರವಾದ ಗೋಕಾಕಿನಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ಅಶೋಕ್ ಪೂಜಾರಿ ಅವರೊಂದಿಗೆ ಅವರ ಚುನಾವಣಾ ತಂತ್ರಗಾರಿಕೆ, ಪಕ್ಷದ ಸಂಘಟನೆ ಹಾಗೂ ಗೆಲ್ಲುವುದಕ್ಕೆ ಪೂರಕ ಕಾರ್ಯಕ್ರಮಗಳ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನವನ್ನ ಮಾಡಿದರು. ವಿಶೇಷವಾಗಿ ನಾವು ಅಧಿಕಾರ ಅಥವಾ ಬತ್ತಾವುದು ಅಮಿಷಕ್ಕೆ ಒಳಗಾಗಿ ರಾಜಕಾರಣ ಮಾಡಿಲ್ಲ. ಏನ್ ಇಲ್ಲಿ ನಿಮ್ ಗಾಡ್ ಫಾದರ್ ಏನ್ ಸತೀಶ್ ಜಾರಕಿಹೊಳಿನೋ ಅಥವಾ ಸಿದ್ದರಾಮಯ್ಯನೋ ಡಿಕೆಶಿನೋ? ನಮ್ಮಲ್ಲಿ ಯಾವುದೇ ತರಹದ ಭಿನ್ನ ಭಾವನೆಗಳಿಲ್ಲ. ನಾವಿಬ್ರು ಒಂದಿದೀವಿ ಅನ್ನುವಂತ ಭಾವನೆ. ಭೀಮಪ್ಪ ಗಡದವರು ಸಹ ಎಲ್ಲೋ ಒಂದ್ ಕಡೆ JDS ಪಕ್ಷದಿಂದ ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ. ಅವರು ಸಹ ಒಂದ್ ರೀತಿ ಅರಬಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸ್ಲಿಕ್ಕೆ ತಾವು ವಿಶೇಷ ಮುತುವರ್ಜಿ ವಹಿಸ್ತಾ ಇದ್ದೀರಾ? ಟಿಕೆಟ್ ಬಯಸಿ ಕಾಂಗ್ರೆಸ್ ಪಕ್ಷ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾನು ಟಿಕೆಟ್ ಕೇಳುವಾಗ ಬಹುಶಃ ಅದನ್ನು ಪಕ್ಷದ ಹೈಕಮಾಂಡ್ ಪರಿಗಣಿಸಲಿರುವಂಥ ಭಾವನೆಯಿಂದ ನನ್ನ ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ರಾಜ್ಯಾದ್ಯಂತ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಅಂದ ತಕ್ಷಣ ಸಾಕಷ್ಟು ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ರಾಜ್ಯಾದ್ಯಂತ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಅಂದ ತಕ್ಷಣ ಸಾಕಷ್ಟು ಒಂದು ರೀತಿ ಕುಂದಾನಗರಿ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ರೋಚಕ ಮತ್ತೆ ಅತ್ಯಂತ ಹೈವೋಲ್ಟೇಜ್ ಕ್ಷೇತ್ರ ಗೋಕಾಕ್ ವಿಧಾನಸಭಾ ಕ್ಷೇತ್ರ. ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಒಂದು ರೀತಿ ರಾಷ್ಟ್ರೀಯ ಪಕ್ಷಗಳು ಆದ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ವಿಶೇಷವಾಗಿ ಕಳೆದ ಒಂದು ಚುನಾವಣೆಗಳಲ್ಲಿ ಪ್ರಾದೇಶಿಕ ಪಕ್ಷ ಮತ್ತೆ ರಾಷ್ಟ್ರೀಯ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸ್ವಜ್ಜನ ರಾಜಕಾರಣಿ ಅಂತ ಖ್ಯಾತರಾಗಿರ್ತಕ್ಕಂಥ ಅಶೋಕ್ ಪೂಜಾರಿ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಒಂದು ಪತ್ರಿಕಾ ಸಮೂಹಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಏನು ಅಭ್ಯರ್ಥಿ ಆಕಾಂಕ್ಷಿಗಳು ಆಗಿರ್ತಕ್ಕಂಥ ಶ್ರೀ ಅಶೋಕ್ ಪೂಜಾರಿ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್ ಹೇಳಿ ಸರ್, ಈಗ ವಿಶೇಷವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ಗೋಕಾಕಲ್ಲಿ ಸಾಕಷ್ಟು ಒಂದ್ ರೀತಿ ಮೊದಲಿಂದನೂ ಸಹ ಒಂದ್ ರೀತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದವರು. ಸಾಕಷ್ಟು ಘಟಪ್ರಭಾ ನದಿ ಸಾಕಷ್ಟು ಹರಿದೋಗಿದೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ತಾವು ಹೇಳಿದಂಗೆ ನಮ್ದು ರಾಜಕಾರಣ ಅಂದ್ರೆ ಒಂದು ರೀತಿ ಸೈದ್ಧಾಂತಿಕ ಹೋರಾಟ. ವಿಶೇಷವಾಗಿ ನಾವು ಅಧಿಕಾರ ಅಥವಾ ಬತ್ತಾವುದು ಅಮಿಷಕ್ಕೆ ಒಳಗಾಗಿ ರಾಜಕಾರಣ ಮಾಡಿಲ್ಲ. ಗೋಕಾಕ್ನಲ್ಲಿ ದುರ್ದೈವದಿಂದ ಕಳೆದ 25 ವರ್ಷದಿಂದ ಏನೊಂದು ವ್ಯವಸ್ಥೆ ಸ್ಥಾಪನೆ ಆಗೈತಿ, ಅದು ಪ್ರಾಮಾಣಿಕ ವ್ಯವಸ್ಥೆ ಆಗಿದ್ರೆ, ಜನಪರ ನಿಲುವಿನ ವ್ಯವಸ್ಥೆ ಆಗಿದ್ರೆ, ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಆಗಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತಿದ್ವಿ. ಅದರ ದುರ್ದೈವ ಆ ವ್ಯವಸ್ಥೆ ಹಣ ಮತ್ತು ತೋಳ್ಬಲದಿಂದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೈತಿ. ಒಂದು ರೀತಿಯ ಸರ್ವಾಧಿಕಾರಿ ವ್ಯವಸ್ಥೆ. ಆ ವ್ಯವಸ್ಥೆಯೊಳಗೆ ಮುಕ್ತವಾದಂತ ಚುನಾವಣೆ ನಾನು 4 ಸಲ ಸ್ಪರ್ಧೆ ಮಾಡಿದ್ದೀನಿ. ಅದಕ್ಕಿಂತ ಒಂದು 2-3 ಸಲ ಚುನಾವಣೆ ನಾನೇ ಮುಂಚೂಣಿ ಮಾಡಿದ್ದೀನಿ. ಯಾವ ಚುನಾವಣೆಯೂ ಸಹಿತ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಆಗುವಂತ ಸ್ಥಿತಿ ಅಲ್ಲಿಲ್ಲ. ಅದೇ ಕಾರಣದಿಂದ ಅಂತ ವ್ಯವಸ್ಥೆ ಬದಲೇ ಆಗ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ಜನರ ಮುಕ್ತವಾದಂತ ಮನಸ್ಥಿತಿಯೊಳಗ ತಮ್ಮ ಜೀವನ ನಡೆಸುವಂತ ಸ್ಥಿತಿಯೊಳಗಿರ್ಬೇಕು. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಆಧಾರ ಸಂಬಂಧ ಚುನಾವಣೆ. ಆ ಚುನಾವಣೆ ಪಾರದರ್ಶಕವಾಗಿರ್ಬೇಕು. ಆ ಚುನಾವಣೆಯಲ್ಲಿ ಜನರ ಯಾವುದೇ ಹಣ ಅಥವಾ ಒತ್ತಾಸೆಗೆ ಬಲಿಯಾಗಲ್ದನ್ನ ಬಹಳ ಮುಕ್ತವಾದಂತ ಮನಸ್ಸಿಂದ ಓಟ್ ಹಾಕುವಂತ ಸ್ಥಿತಿ ಇರಬೇಕು. ಅದೆಲ್ಲ ವಂಚಿತವಾದ ಜನ ಇದು ಗೋಕಾಕ್ದೊಳಗಾಗಿಬಿಟ್ಟಾರೆ. ಈ ವ್ಯವಸ್ಥೆ ಹೋಗ್ಲಿ ಅನ್ನೋ ಹೋರಾಟ ನಮ್ದು. ಬಹುಶಃ ಅದಕ್ಕೆ ಪೂರಕವಾಗಿ ತಾವು ಹೇಳಿದ್ವಿ, ಘಟಪ್ರಭಾ ನದಿಯೊಳಗೆ ಬಹಳಷ್ಟು ನೀರು ಹರಿದಿರ್ತೇವೆ. ತಾವು ಹೇಳುದು ಸತ್ಯ. ಯಾಕಂದ್ರೆ ನನಗೂ ಸಹಿತ ಕೆಲ ಅನಿವಾರ್ಯತೆ ಇದ್ದು. ಒಂದು ಪಕ್ಷದ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡ್ಬೇಕಂದ್ರೆ ಅದು ಆ ರೀತಿಯ ರಾಜಕಾರಣ ಮಾಡುವಂತ ವ್ಯವಸ್ಥೆ ಅಲ್ಲಿ ಪರಿಸರ ಇದ್ದಿದ್ದಿಲ್ಲ. ಕಾರಣ ಇಷ್ಟ, ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ಯಾವಾಗ
ಬೇರೆ ಪಕ್ಷದ ಆಶ್ರಯದಾಗ ಬಂದಿರ್ತಾರೋ ಅವಾಗ ನಾವು ಅನಿವಾರ್ಯವಾಗಿ ನಾವು ಇರುವಂತಹ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕಂತ ಅನಿವಾರ್ಯತೆ ಇತ್ತು. ಅದೇ ಕಾರಣದಿಂದ 3 ಸಲ JDS ಪಕ್ಷದಿಂದ, 1 ಸಲ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದೀನಿ. ಆದ್ರೆ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂತ ಬಯಕೆಯಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೋರಿ ನಾನು ಅರ್ಜಿ ಸಲ್ಲಿಸಿದ್ದೀನಿ. ಬಹುಶಃ ಪಕ್ಷದ ವರಿಷ್ಠ ಮಂಡಳಿಯವರು ಶೀಘ್ರದಾಗ ಆ ಕುರಿತು ಒಂದು ತೀರ್ಮಾನ ತಗೋಬಹುದು. ಆದ್ರೆ ನಮ್ಮ ಹೋರಾಟ ಮಾತ್ರ ಈ ವ್ಯವಸ್ಥೆ ಬದಲಾವಣೆಗೆ ನಿರಂತರವಾಗಿ ನಡೀತೈತಿ. ಎಲ್ಲಿವರೆಗೆ ಈ ವ್ಯವಸ್ಥೆ ಬದಲಿ ಆಗೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಹೋರಾಟ ಇರ್ತೈತಿ. ಈಗ ಅಶೋಕ್ ಪೂಜಾರಿ ಅವರಂದ್ರೆ ಅತ್ಯಂತ ನೇರ ನಿಷ್ಠುರ ವ್ಯಕ್ತಿ, ಸಾಕಷ್ಟು ಸೂಕ್ಷ್ಮ ಸ್ವಭಾವದ ವ್ಯಕ್ತಿ. ಜಿಲ್ಲಾ ಮಟ್ಟದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ. ಸಾಕಷ್ಟು ಈ ಕಡೆ ನೆಲ ಜಲದ ಬಗ್ಗೆ ಸಾಕಷ್ಟು ಹೋರಾಟಗಳು ಪಕ್ಷಾತೀತ ರೂಪಿಸಿದ್ರಿ. ತಾವು ಕಳೆದ ಬಾರಿ ಒಂದ್ ರೀತಿ ಪ್ರಾದೇಶಿಕ ಪಕ್ಷದ ನೆಲೆಗಟ್ಟಿನಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ರಿ. ಆ ನಂತರ ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರಿ ಒಂದು ವ್ಯವಸ್ಥೆ ವಿರುದ್ಧ. ವಿಶೇಷವಾಗಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದ್ ರೀತಿ ಈಗ ಎಂಟ್ರಿ ಕೊಟ್ಟಿದ್ದೀರಾ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಗೋಕಾಕ್ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಮನಸ್ಥಿತಿ ಯಾವ ರೀತಿ ಇದೆ? ಇಲ್ಲ, ವಾಸ್ತವವಾಗಿ ಗೋಕಾಕ್ದೊಳಗ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತ ಒಂದು ನೆಲೆಯಿದೆ. ಕಳೆದ ನಾನು 3 ಸಲ JDS ಅಥವಾ 1 ಸಲ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗಲೂ ಸಹಿತ ನನ್ನ ಹಿನ್ನಡೆಗೆ ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಮತಗಳ ಬ್ಯಾಂಕ್ ಅನ್ನ ಕಾರಣ ಆಗಿತ್ತು ನಾನು ಹೇಳಿದ್ರು ಸಹಿತ ಅತಿಶೋಕ್ತಿ ಅಲ್ಲ. ಯಾಕಂದ್ರೆ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿ ಅಥವಾ ಅವರ ರಾಜಕೀಯ ವ್ಯವಸ್ಥೆ ಆಗಿತ್ತಂದ್ರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ರು. ಆ ಕಾಂಗ್ರೆಸ್ ಪಕ್ಷ ಅವರ ಸ್ವಾಧೀನದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಒಂದು ಮತಗಳ ಬ್ಯಾಂಕು, ಅದ್ರ ಜೊತೆಗೆ ಅವ್ರ ವೈಯಕ್ತಿಕ ಹೋರಾಟ, ಅದೇ ವೈಯಕ್ತಿಕ ಹೋರಾಟದ ಎಲ್ಲ ಹೇಳಿದೆ ನಾನು. ಹಣ ಮತ್ತು ತೋಳ್ಬಲ್ದ ಹೆಚ್ಚೈತಿ ದುರ್ಬಳಕೆ ಆಕೈತಿ, ಸರ್ಕಾರಿ ಯಂತ್ರದ ದುರ್ಬಳಕೆ ಆಕೈತಿ, ಜನರನ್ನ ಹೆದರಿಸುವಂತ ವ್ಯವಸ್ಥೆ ಐತಿ, ಸಾಕಷ್ಟು ದೊಡ್ಡ ಹಣ ಅನ್ಸ್ತಾರೋ, ಇದೆಲ್ಲ ಕಾರಣದಿಂದ ನಮಗೆ ಸೋಲಾಗ್ತಿತ್ತು. ಬಹುಶಃ ಈ ಸಲ ನಾನು ಸಹಿತ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದದ್ರಿಂದ ಒಂದು ರೀತಿಯ ಬದಲಾವಣೆ ನಾಂದಿ ಹಾಡಬಹುದು ಅನ್ನುವಂಥ ಭಾವನೆ ನಂದು. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಡೀತಕ್ಕಂಥ ಚುನಾವಣೆಯ ಶೈಲಿನೇ ಬೇರೆ, ಮತ್ತೆ ಚುನಾವಣಾ ತಂತ್ರಗಳೇ ಬೇರೆ. ಆದರೆ ಗೋಕಾಕ್ ಅಲ್ಲಿ ನಡೀತಕ್ಕಂಥ ಚುನಾವಣೆನೇ ಬೇರೆ. ಇಂಥ ಸಂದರ್ಭದಲ್ಲಿ ನೀವು ಬೇರೆ ಸಜ್ಜನ ರಾಜಕಾರಣಿ ಅಂತಕ್ಕಂಥ ಚಿರಪತಿದ್ರು. ಯಾವ ರೀತಿ ನೀವು ಯಾವ ರೀತಿ ಅವ್ರನ್ನ ಎದುರಿಸಕ್ ಸಾಧ್ಯ? ನಿಮ್ದಲ್ಲಿ ಸಾಧ್ಯನಾ ಅವ್ರು ಎದುರ್ಸಕ್ಕೆ? ಸರ್, ರಾಜಕಾರಣದೊಳಗ ಸಜ್ಜನಿಕೆ, ಒಂದು ರೀತಿ ಮೃದು ಸ್ವಭಾವ ಇರಬೇಕಾದದ್ದು ಅನಿವಾರ್ಯ. ಯಾಕಂದ್ರೆ ನಮ್ಮ ರಾಜಕಾರಣ ವ್ಯವಸ್ಥೆ ಅಥವಾ ನಮ್ಮ ನಡೆ ನುಡಿ ಜನಸಾಮಾನ್ಯರ ಸಲುವಾಗಿರ್ಬೇಕು ಹೊರತಾಗಿ ಕೇವಲ ನಾವು ಸಮಯದ ಅವಕಾಶವನ್ನು ಉಪಯೋಗ ಮಾಡ್ಕೋ ಸಲುವಾಗಿ ಅಥವಾ ಅಧಿಕಾರ ಪಡೆಯುವ ಸಲುವಾಗಿ ವಾಮಂಬರ್ಗ್ ಹಿಡಿದಲ್ಲ. ಯಾಕಂದ್ರೆ ನಮ್ಮ ಬದುಕು, ನಮ್ಮ ಆಚಾರ ವಿಚಾರ ನಡೆ ನುಡಿ ಎಲ್ಲ ಜನಸಾಮಾನ್ಯರ ಮುಗ್ಧ ಜನರ ಪರವಾಗಿರ್ಬೇಕು ಹೊರತಾಗಿ ಬೇರೆ ರೀತಿಯಿಂದಲ್ಲ. ಅದೇ ಕಾರಣದಿಂದ ನನ್ನ ಸ್ವಭಾವ ಐತಿ. ಆದ್ರೆ ನಾನು ಮುಗ್ಧದಿನಿ ಬಹಳ ಸೌಜನ್ಯ ಮೂರ್ತಿ ಆದಂದ್ರೂ ಸಹಿತ ಸಂದರ್ಭ ಬಂದಾಗ ಅತ್ಯಾಚಾರ, ಅನ್ಯಾಯ ಅಥವಾ ದಬ್ಬಾಳಿಕೆ ಎದುರಿಸುವ ಸಲುವಾಗಿ ನಿಷ್ಠು ಆಗ್ಬೇಕಂತ ಮನಸ್ಥಿತಿನೂ ನಂದೈತಿ. ಅಂತ ಸಂದರ್ಭ ಬಂದ್ರೆ ನಿಷ್ಠು ಸ್ವಭಾವವನ್ನು ನಾನು ಆಗ್ತೀನಿ. ಕಳೆದ 5 ವರ್ಷಗಳಲ್ಲಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ, ವಿಶೇಷವಾಗಿ ಗೋಕಾಕ್ ತಾಲೂಕು ಅಂತಕ್ಕಂಥದ್ದು ಒಂದ್ ರೀತಿ ತೀವ್ರ ಪ್ರಭಾವ ಸುತ್ತಾಯ್ತು. ಇಂಥ ಸಂದರ್ಭದಲ್ಲಿ ಗೋಕಾಕ್ ನಗರ ಸಮೇತ ಸಾಕಷ್ಟು ಇದಾಯ್ತು. ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ನೋಡಿದೀರಾ ಚಿಕ್ಕ ವಯಸ್ಸಾಗಿಂದ. ಗೋಕಾಕ್ ನಿಮ್ ಪ್ರಕಾರ ಒಂದ್ ರೀತಿ ಅಭಿವೃದ್ಧಿಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ನೋಡ್ರಿ, ಒಬ್ಬ ಶಾಸಕರಿಗೆ 25 ವರ್ಷಗಳ ಸುದೀರ್ಘ ಅವಧಿ ಆಡಳಿತಾತ್ಮಕವಾಗಿ ಸಿಕ್ಕಾಗ ಒಂದು ಕ್ಷೇತ್ರವನ್ನ ನಂದನವಡ ಮಾಡ್ಬೋದು. ಅದ್ ನಮ್ ಗೋಕಾಕ್ ಕ್ಷೇತ್ರದ ವ್ಯವಸ್ಥೆ ಹೆಂಗಾಗೈತಿ? ಸರ್ಕಾರದಿಂದ ಸಹಜ ಪ್ರಕ್ರಿಯೆಯೊಳಗೆ ಏನು ಆರ್ಥಿಕ ಅನುದಾನ ಹೊರದು ಬರ್ತೈತಿ ಅಷ್ಟಕ್ಕೆ ಪೂರಕವಾಗಿ ನಮ್ಮ ಅಭಿವೃದ್ಧಿ ಹೊರತಾಗಿ ವಿಶೇಷ ಅನುದಾನ ತರುವ ಮುಖಾಂತರ ಇವತ್ತು ತಾಲೂಕಿನ ಜನರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ರೀತಿಯೊಳಗೆ ನಾವೆಲ್ಲೋ ವಂಚಿತರಾಗಿದ್ದೀವಿ ಅನ್ನುವಂಥ ಭಾವನೆ. ಯಾಕಂದ್ರೆ ಮನಸ್ಸು ಮಾಡಿದ್ರೆ 25 ವರ್ಷದಾಗ ಏನೆಲ್ಲ ಮಾಡ್ಬೋದು. ಸಣ್ಣ ವಿಷಯ ನಿಮ್ಗೆ ಹೇಳ್ಬೇಕಾದ್ರೆ ರೂಟೀನ್ ಕೋರ್ಸ್ದಾಗ ಆರ್ಥಿಕ ವ್ಯವಧಾನ ಆಕತಿ, ಅದಕ್ಕೆ ಪೂರಕ ರಸ್ತೆ ರಿಪೇರಿ ಆಕತಿ. ಅಷ್ಟು ಯಾರಾಗ್ಲಿ ಮಾಡಿಬಿಡ್ತಾರ ಅದನ್ನ. ಅದು ಸಹಜ ಪ್ರಕ್ರಿಯೆ. ಅದು ವಾಸ್ತವವಾಗಿ ಏನಾಗಬೇಕು? ಗೋಕಾಕ್ ದೊಡ್ಡ ತಾಲೂಕು. ಇವತ್ತು ಅಲ್ಲಿ ಕೃಷಿ ಅವಲಂಬಿಸಿದಂತ ಜನ ಬಾಳದಾರು. ಬಹುಶಃ 1-2-3 ಖಾಸಗಿ ಫ್ಯಾಕ್ಟ್ರಿ ಆಗಿ ಹೋಗ್ಬಿಟ್ಟಾವ. ಈಗ ಒಂದು ಸಹಕಾರಿ ರಂಗದ ಫ್ಯಾಕ್ಟ್ರಿ ಇತ್ತು, ಅದು ಖಾಸಗಿಯವ್ರ ಪಾಲಾಗ್ಬಿಡ್ತೀವಿ. ಅಂದ್ರೆ ಸರ್ಕಾರಿ ಖಾಸಗಿ ಫ್ಯಾಕ್ಟ್ರಿ ಅದಾವು. ಖಾಸಗಿ ಫ್ಯಾಕ್ಟ್ರಿಯಿಂದ ಕಬ್ಬು ನುರಿಸುವಂತ ವ್ಯವಸ್ಥೆ ಆಗೈತಿ. ಅದರ ಬಹುತೇಕ ಆ ಲಾಭಾಂಶ ಎಲ್ಲ ಮಾಲಕರಿಗೆ ಸೇರುವಂತ ಸನ್ನಿವೇಶ ಇರ್ತದೆ. ಆದ್ರೆ ಒಂದು ಸಹಕಾರಿ ರಂಗದ ಸಕ್ಕರೆ ಫ್ಯಾಕ್ಟ್ರಿ ಸುಭದ್ರವಾಗಿ ಆರ್ಥಿಕವಾಗಿತ್ತಂದ್ರೆ ಆ ಭಾಗದ ರೈತರ ಕಾಯಕಲ್ಪ ಆಗ್ಬೇಕಾಗ್ತದ. ಅಂತ ಸ್ಥಿತಿಯಲ್ಲಿ ಇಲ್ಲ. ಇನ್ನ ಬಹುಶಃ ಇವತ್ತು ನಮಗೆ ಮೂಲಭೂತವಂತ ಅವಶ್ಯಕತೆ ಬಾಳ 2. ಒಂದ ಜನರಿಗೆ ಇರಾಕ ಮನಿ ಬೇಕು, ಉಣ್ಣಾಕ ಅನ್ನ ಬೇಕು, ಅದ್ರ ಜೊತೆಗೆ ಶಿಕ್ಷಣ ಬೇಕು. ಇವು ಮೂಲಭೂತ ಸೌಲಭ್ಯ ಇದ್ದಾಗ ಸರ್ವಾಂಗೀಣ ಅಭಿವೃದ್ಧಿ ನಾವು ಕಾಣ್ಲಿಕ್ಕೆ ಸಾಧ್ಯ ಐತಿ. ಅದರ ದುರ್ದೈವ ಗೋಕಾಕ್ದೊಳಗ ದೊಡ್ಡ ಪ್ರಮಾಣದಾಗ ಸರ್ಕಾರಿ ಶಾಲೆಗಳು ಹೊರಗೆ ಬಂದಿಲ್ಲ.
ಪಾಲಿಟೆಕ್ನಿಕ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಇವು ಯಾವ ಇಲ್ಲ. ಒಂದು ಸರ್ಕಾರಿ ದವಾಖಾನೆ ಒಂದೈತಿ, ಅದನ್ನ ಅಪ್ಗ್ರೇಡ್ ಮಾಡಿದ್ರು ಅಂತ ಹೇಳ್ತಾರೆ ಹೊರತಾಗಿ ಹೊಸ ಆಸ್ಪತ್ರೆಗಳು ಸರ್ಕಾರದಿಂದ ನಮ್ಮಲ್ಲಿ ಬರುವಂತ ವ್ಯವಸ್ಥೆ ಆಗಿಲ್ಲ. ಇನ್ನ ಆ ರೀತಿ ನಾವು ಸೂಕ್ಷ್ಮ ವಿಚಾರ ಮಾಡಿದ್ರೆ ದೊಡ್ಡ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಾಗ ಗೋಕಾಕ್ ಹರಿದು ಬರ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಯಥೇಚ್ಛವಾದಂತ ಸ್ಥಳಾವಕಾಶ ಐತಿ, ಬಹಳ ದೊಡ್ಡ ಪ್ರಮಾಣದ ನೀರಿನ ವ್ಯವಸ್ಥೆ ಐತಿ. ಬಹುಶಃ ರಾಜ್ಯದಲ್ಲೆಲ್ಲ ನೀರಿನ ಅವ್ಯವಸ್ಥೆ ಒಂದೊಂದ್ಸಲ ಸನ್ನಿವೇಶ ಬಂದು ಸಹಿತ ಗೋಕಾಕ್ ಎಂದು ನೀರಿನ ಕೊರತೆ ಆಗಿಲ್ಲ. ಯಥೇಚ್ಛ ವಿದ್ಯುತ್ ಸಿಗುವಂತ ಸ್ಥಿತಿ ಐತಿ. ಇದೆಲ್ಲಾ ಇದ್ದಾಗ ನಮ್ಮ ದುರ್ದೈವ ಅಂದ್ರೆ ಒಂದು ಕೈಗಾರಿಕೆ ಗೋಕಾಕ್ ಬಂದಿಲ್ಲ. ಗೋಕಾಕ್ ಹೊಸ ಕೈಗಾರಿಕೆಗಳು ಯಾಕೆ ಬಂದಿಲ್ಲ ಅಂದ್ರೆ ಅಲ್ಲಿರುವಂತ ವ್ಯವಸ್ಥೆಗೆ ಹೆದರಿ ಯಾರು ಬರಾಕ್ತಾರಿಲ್ಲ. ಬಹಳ ಕೇಂದ್ರದಿಂದ ಹೇಳ್ಬೇಕಾಗತಿ. ಗೋಕಾಕ್ ಮಿಲ್ ಅಂತ ಹೇಳಿ ಗೋಕಾಕ್ ಫಾಲ್ಸಾಗ ಒಂದು ನೂಲಿನ ಗಿರ್ನಿ. ಒಂದು ಸಂದರ್ಭದೊಳಗ 10-15 ವರ್ಷಗಳ ಹಿಂದೆ 10,000 ಜನ ಕಾರ್ಮಿಕರಲ್ಲಿ ದುಡಿತಿದ್ರು. 10,000 ಜನ ಕಾರ್ಮಿಕರನ್ನ ಅವ್ರ ಕುಟುಂಬಗಳನ್ನ ಬದುಕಿಸುವಂತ ವ್ಯವಸ್ಥೆ ಆ ಬಿಲ್ ಇಂದ ಆಗಿತ್ತು. ಯಾವಾಗ ಆ ಗೋಕಾಕ್ ಮಿಲ್ಲದ ಯೂನಿಯನ್ ಅಥವಾ ಈ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತ ಒಂದು ಸಂಘಟನೆ ಇವತ್ತೇನು ನಮ್ಮ ಪ್ರತಿಸ್ಪರ್ಧಿ ಶಾಸಕರದಾರ ಅವ್ರ ಕಡೆ ಸಿಕ್ತು. ತಾವು ಹೋಗಿ ಮಿಲ್ ನೋಡ್ಬೋದು. ಮಿಲ್ ಪೂರಾ ಬಂದ್ ಆಗೈತಿ. ನಾಮಕಾವಾಸ್ತೆ ಒಂದು 100-200 ಜನ ಅಲ್ಲಿ ಒಳಗೆ ಕೆಲಸ ಮಾಡ್ತಾರೋ ಅದು ಫ್ಯಾಕ್ಟ್ರಿ ಜೀವಂತ ಐತೆ ಅನ್ನೋ ಸಲುವಾಗಿ. ವಾಸ್ತವವಾಗಿ ಅದು ಕ್ಲೋಸ್ಡ್ ಫ್ಯಾಕ್ಟ್ರಿ. 10,000 ದುಡಿಯುವ ಕೈಗಳಿಗೆ ಕೆಲಸ ಹೋಗ್ಬಿಡ್ತು. ಅವ್ರು ನಿರ್ಗತಿಕರಾಗಿಬಿಟ್ರು. ಯಾಕಂದ್ರೆ ಯಾರಿಗೆ ಹೊಲ ಇಲ್ಲ, ಯಾರಿಗೆ ಮನಿ ಇಲ್ಲ, ಯಾರಿಗೆ ಮತ್ತೊಂದು ಅವಕಾಶ ಅಂತವ್ರು ಬಂದು ಅಲ್ಲಿ ದುಡಿತಿದ್ರು, ಉಪಜೀವನ ಮಾಡ್ತಿದ್ರು. ಇವತ್ತು ಅವೆಲ್ಲ ಕೈಗಳು ಖಾಲಿ ಆಗಿಬಿಟ್ಟು. ನಂತರ ಇದು ಒಂದು ಸಣ್ಣ ಉದಾಹರಣೆ ಹೇಳಿದೆ ನಾನು. ಇದು ಗ್ಲೂಕೋಸ್ ಫ್ಯಾಕ್ಟ್ರಿ ಬಾಜುಕ ಐತಿ, ಅದು ಪ್ರೈವೇಟ್ ಫ್ಯಾಕ್ಟ್ರಿ. ಆ ಪ್ರೈವೇಟ್ ಫ್ಯಾಕ್ಟ್ರಿ ಉದ್ದೇಶ ಏನು? ಪೂರ್ತಿ ಅದು ತನ್ನ ಲಾಭಾಂಶ ಕುರಿತು ಮಾಲಕ ನಡೆಸುವಂತ ಫ್ಯಾಕ್ಟ್ರಿ. ಅದರಿಂದ ನಾವು ಬಹಳ ನಿರೀಕ್ಷೆ ಮಾಡಕ್ ಆಗಂಗಿಲ್ಲ. ಅಂತ ಸನ್ನಿವೇಶ ಇವತ್ತೈತಿ. ಬಹುಶಃ ಮನಸ್ಸು ಮಾಡಿದ್ರೆ ಸರ್ಕಾರದಿಂದ ಈ ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟ್ರಿ ಬರುವಂತ ವ್ಯವಸ್ಥೆ ನಿರ್ಮಾಣ ಮಾಡಬಹುದಾಗಿತ್ತು. ಅಂತ ವ್ಯವಸ್ಥೆ ಇವತ್ತಿನ ಮಟ್ಟ ಮಾಡಕ್ಕಾಗಿಲ್ಲ. ಇನ್ನ ನಾವು ಕಾಲೇಜ್ ದರ್ಶನ ಇದೆ. ಯೂಶುವಲಿ ಕನ್ನಡ ಶಾಲೆ ಹೈಸ್ಕೂಲ್ ನಾವು ಎಷ್ಟು ಪ್ರಾರಂಭ ಮಾಡಿದ್ರು ಕಡಿಮೆನ. ಯಾಕಂದ್ರೆ ಇವತ್ತು ಬೆಳೆಯುವ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಇರ್ಬೇಕಂದ್ರೆ ಇನ್ನೂ ಬಹಳಷ್ಟು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಬರ್ಬೇಕಾಗಿತ್ತು. ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾಗಿತ್ತು, ಅಥವಾ ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು, ಸರ್ಕಾರದಿಂದ ನರ್ಸಿಂಗ್ ಕಾಲೇಜ್ ಬರಬೇಕಾಗಿತ್ತು. ಯಾವ ಬರ್ತಾ ಇಲ್ಲ. ಕಾರಣ ಅಂದ್ರೆ ಇವ್ರು ಮಾಡುವಂತ ಅಡಚಣೆ, ಇವ್ರು ಮಾಡುವಂತ ಒಂದು ರೀತಿ ತಂತ್ರಗಾರಿಕೆ ರಾಜಕಾರಣ. ಬಹುಶಃ ಇಷ್ಟು ಖೇದಕರ ಸನ್ನಿವೇಶ ನಿರ್ಮಾಣ ಆಗಿಲ್ಲ. ಇವತ್ತು ಯಾರಾದ್ರೂ ಒಂದು ಜಮೀನು, ತಮ್ಮ ಸ್ವಂತ ಜಮೀನು ಮತ್ತೊಬ್ಬರಿಗೆ ಮಾರ್ಕೇಸಿಂದ ತಮ್ಮ ಮದುವೆನೋ ಮುಂಜಾನೋ ಮತ್ತೊಂದು ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಾರಕ್ ಆಸ್ಪದಿಲ್ಲ. ಇವ್ರು ಯಾರಿಗೆ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ಮಾಡಿದಾರೋ ಅವ್ರಿಗೆ ಏನು ವಂತಿಕೆ ಕೊಡ್ಬೇಕಂತ ಕೊಟ್ಟಾಗನೇ ಮುಂದಿನ ವ್ಯವಹಾರ. ಒಂದು ಕೆಲಸದ ಗುತ್ತಿಗೆ ಹಿಡಿಬೇಕಂತಂದ್ರೆ 25% 30% ದುಡ್ಡು ಅಡ್ವಾನ್ಸ್ ಕೊಟ್ಟಾಗನೇ ಕೆಲಸ ಪ್ರಾರಂಭ ಆಗ್ಬೇಕು. ಇಲ್ಲಿ 30% ಕೊಟ್ಟ ಕೇಸಿಂದ ಅಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡು ಕಳ್ಸಿಂದ ಇನ್ನು ರಸ್ತೆ ಯಾವಾಗ ಆಗುದು? 100 ರೂಪಾಯಿ ಕೆಲಸ ಇತ್ತಂದ್ರೆ 30-40 ರೂಪಾಯಿ ಕೆಲಸ ಆಕೈತಿ. ಅಂತ ಸನ್ನಿವೇಶ ಬಂದಾಗ ಅದು ನಂದನವನ ಆಗಂಗಿಲ್ಲ, ಕಾಡಾಗಿ ಪರಿಣಮಿಸ್ತೈತಿ. ಈಗ ಅಶೋಕ್ ಪೂಜಾರಿ ಅವರು ಅಂದ್ರೆ ಒಂದ್ ರೀತಿ ಮೊದ್ಲಿಂದನೂ ಸಹ ಜಾರಕಿಹೊಳಿ ಒಂದು ಕುಟುಂಬದ ವಿರುದ್ಧವಾಗಿ ಸಾಕಷ್ಟು ಅವರ ಒಂದು ಕಾರ್ಯತಂತ್ರಗಳ ವಿರುದ್ಧ ಇದ್ ಮಾಡ್ಕೊಂತ ಬಂದಿದ್ರಿ, ಅವರ ಒಂದು ನಡೆ ಬಗ್ಗೆ. ಇಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಒಂದು 7 ವರ್ಷಗಳಿಂದ ತಾವು JDS ಅಲ್ಲಿ ಇದ್ರಿ, ಫ್ರೀ ಬೋರ್ಡ್ ಆಗಿದ್ರಿ. ಇವಾಗ ಒಂದ್ ಕಡೆ ಬಿಜೆಪಿಲಿ ಇದ್ರಿ, ಬಿಜೆಪಿಲಿ ಅನಂತರ ಕಾಂಗ್ರೆಸ್ ಬಂದ್ರಿ. ಮತ್ತೆ ಈಗ ಬಿಜೆಪಿಲಿ ಹಾಲಿ ಶಾಸಕರು ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಕಾಂಗ್ರೆಸ್ ಅಲ್ಲಿ KPPC ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಹೇಗೆ ಸಾಧ್ಯ ನೀವು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೇಗೆ ಸಾಧ್ಯ ನೀವು? ಇಲ್ಲಿ 2 ಮುಖ್ಯವಾದ ವಿಷಯ ನಾನು ಸ್ಪಷ್ಟೀಕರಣ ಮಾಡಿಬಿಡ್ತೀನಿ. ಬಹುಶಃ ನಾವು ವೈಯಕ್ತಿಕ ನೆಲೆಗಟ್ಟು ಒಂದು ಸಂಘಟನೆ ನಮ್ದು ಇದ್ರೂ ಸಹಿತ ಇವತ್ತಿನ ರಾಜಕೀಯ ವ್ಯವಸ್ಥೆಯೊಳಗ ಪಕ್ಷಗಳ ಆಶ್ರಯದಿಂದನ ನಾವು ರಾಜಕಾರಣ ಮಾಡ್ಕೆಸಿಂದ ಚುನಾವಣೆಯ ಮುಖಾಂತರ ವ್ಯವಸ್ಥೆ ಬದಲಿ ಮಾಡೋದು ಕಷ್ಟ ಸಾಧ್ಯ. ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಆರ್ಥಿಕ ಭದ್ರತೆ ಬೇಕಾಗತ್ತೆ. ನಾನು ಸಾಮಾಜಿಕ ಕುಟುಂಬದಿಂದ ಬಂದವನು, ಒಂದು ಸಾಮಾನ್ಯ ವರ್ಗದ ಕುಟುಂಬದ ಆರ್ಥಿಕ ಸ್ಥಿತಿಗತಿ ಹೆಂಗಿರ್ಬೇಕಲ್ಲ ಅಷ್ಟಕ್ಕೆ ಸೀಮಿತ ಅದನ್ನು. ಅಂತ ಸಂದರ್ಭದೊಳಗ ಭಿನ್ನಾಭಿಪ್ರಾಯ ಈ ವಿಷಯದೊಳಗೆ ಬರಂಗಿಲ್ಲ. ಮತ್ತೆ ಯಾವ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಾನು ಹೋರಾಟ ಮಾಡಾಕ್ತೀನಿ, ಅವರ ಮನಸ್ಥಿತಿನೂ ಅದ ಇದ್ದಾಗ ಅಲ್ಲಿ ಏನು ವಿಪರ್ಯಾಸ ಅಥವಾ ಏನು ತುಮಲತೆ ಏನು ಇರಂಗಿಲ್ಲ, ಒನ್ನೆಸ್ ಬಂದ್ಬಿಡ್ತೈತಿ. ಈಗ JDS ಪಕ್ಷದಲ್ಲಿದ್ದಾಗ ನಿಮ್ಗೆ HD ದೇವೇಗೌಡರು, ಕುಮಾರಸ್ವಾಮಿ ಅವರು ನಿಮ್ ಗಾಡ್ ಫಾದರ್. ಬಿಜೆಪಿಲಿದ್ದಾಗ BS ಯಡಿಯೂರಪ್ಪನವರು ವಿಶೇಷ ಮುತುವರ್ಜಿ ವಹಿಸಿರ್ತಕ್ಕಂಥವ್ರು, ಕೆಲವು ಭಾಷಣಗಳನ್ನು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದಾಗ ತಾವು ಒಂದ್ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಿರಂಗ ಸೋಲಿಸಿ ಕಾಂಗ್ರೆಸ್ ಸೇರ್ಪಡೆ ಆದ್ರಿ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಬಂದಿದ್ದೀರಾ, ಏನ್ ಇಲ್ಲಿ ನಿಮ್ ಗಾಡ್ ಫಾದರ್ ಏನ್ ಸತೀಶ್ ಜಾರಕಿಹೊಳಿನ ಅಥವಾ ಸಿದ್ದರಾಮಯ್ಯನೋ DKಶಿನೋ? ಸರ್ ನೋಡಿ, ವಿಶೇಷವಾಗಿ ಅಶೋಕ್ ಪೂಜಾರಿ ತನ್ನ ಸ್ವಂತ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡಿದ್ದಾರೆ, ನೈತಿಕ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಒಂದು. ಇನ್ನು ಎರಡನೇದು, ಇಲ್ಲಿ
ಬಹುಶಃ ನನಗೆ ಕಾಂಗ್ರೆಸ್ ಪಕ್ಷದೊಳಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರಿಗೆ ನಾನು JDS ಪಕ್ಷದಾಗ ಇದ್ದಾಗ ನಾನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ 15 ವರ್ಷ ಕೆಲಸ ಮಾಡಿದ್ದೀನಿ. ಅವಾಗ ರಾಜ್ಯ ಘಟಕದ ಅಧ್ಯಕ್ಷ ಸಿದ್ದರಾಮಯ್ಯನವರಿದ್ರು. ಒಂದ್ ರೀತಿ ಆತ್ಮೀಯ ಒಡನಾಟ ಇತ್ತು. ಇನ್ನ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು. ಬಹುಶಃ ಬಹಳ ಪ್ರಾರಂಭದೊಳಗೆ ನನಗೆ ಅವ್ರಿಗೆ ಅಷ್ಟ ಸಂಬಂಧ ಇದ್ದಿದ್ದಿಲ್ಲ. ಆದ್ರೆ ಯಾವತ್ತು ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗುವಂತ ಸಂದರ್ಭ ಬಂತು, ಅವಾಗ ನನಗೆ ಅವ್ರಿಗೆ ಒಂದು ಸಂಬಂಧ ಬೆಳೀತು. ಆದ್ರೆ ಅವರ ವೈಯಕ್ತಿಕ ಮನಸ್ಥಿತಿ, ಅವರ ಸಂಘಟನಾ ಚತುರತೆ ಅಥವಾ ರಾಜಕೀಯ ಒಂದು ಮುತ್ಸದ್ದಿತನ ಇದೆಲ್ಲ ನೋಡಿದ್ರೆ ಬಹಳ ವಿದಿನ್ ಶಾರ್ಟ್ ಟೈಮ್ ಒಂದ್ ರೀತಿ ಆತ್ಮೀಯ ಸಂಬಂಧ ಬೆಳೆದ್ಬಿಟ್ಟೈತಿ. ಬಹುಶಃ ಅವ್ರು ನನ್ನ ಬಗ್ಗೆ ಒಂದ್ ರೀತಿ ನಮ್ಮಪ್ಪ ಅನ್ನುವಂತ ಅಭಿಪ್ರಾಯ ಅವರಲ್ಲೈತಿ. ಒಬ್ಬ ಮುತ್ಸದ್ದಿ ಒಳ್ಳೆಯ ನಾಯಕ, ಬಹುಶಃ ಸಂಘಟನಾ ಚತುರ, ಅದ್ರ ಜೊತೆಗೆ ಈ ರಾಜ್ಯದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಸೂಚಿ ಕೊಡುವಂತ ನಾಯಕರು ನನಗೂ ಸಿಕ್ಕಿದಾರಪ್ಪ ಅನ್ನುವಂತ ಭಾವನೆ ಐತಿ. ಆ ದೃಷ್ಟಿಯಿಂದ ರಾಜ್ಯ ಮಟ್ಟದೊಳಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗ್ಲಿ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಒಂದ್ ರೀತಿ ನನ್ನ ಜೊತೆಗೆ ಆತ್ಮೀಯ ಸಂಬಂಧ ಐತಿ. ಇನ್ನ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂತಂದ್ರ ಸತೀಶ್ ಜಾರಕಿಹೊಳಿ ಅವರು ನಾನು ಸೈದ್ಧಾಂತಿಕವಾಗಿ ಒಂದೇ ನೆಲೆಗಟ್ಟಿನ ಮೇಲೆ ನಮ್ಮ ತಾಲೂಕಿನ ಅನೇಕ ಹೋರಾಟ ಮಾಡಿದೀವಿ. ಆ ದೃಷ್ಟಿಕೋನದಿಂದ ನಮ್ಮಲ್ಲಿ ಯಾವುದೇ ತರಹದ ಭಿನ್ನ ಭಾವನೆಗಳಿಲ್ಲ. ನಾವಿಬ್ರು ಒಂದಿದೀವಿ ಅನ್ನುವಂತ ಭಾವನೆ. ಇನ್ನ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಹಿತ ಬಹಳ ಆತ್ಮೀಯ ಸಂಬಂಧ ಐತಿ. ಅವ್ರ ನಮ್ಮ ಸಹೋದರಿಯಾಗಿ ಒಂದ್ ರೀತಿ ಸದ್ಭಾವನೆ ಐತಿ. ಮತ್ತು ಅವರು ಸಹಿತ ಅನೇಕ ನಮ್ಮ ಜನಪರ ನಿಲುವಿಗೆ, ಹೋರಾಟಗಳಿಗೆ ಬೆಂಬಲ ಕೊಡುವಂತ ಬಂದರು. ಇನ್ನ ಕಾಂಗ್ರೆಸ್ ಪಕ್ಷದ ಅಶೋಕ್ ಪಟ್ಟಣ್ ಅವರು, ರಾಮದುರ್ಗದ ಶಾಸಕರಾಗಿದ್ದಂತ ಶ್ರೀ ಅಶೋಕ್ ಪಟ್ಟಣ್ ಅವರು ನನಗೆ ಬಹಳ ಹಳೆಯ ಸಂಬಂಧ, ಆತ್ಮೀಯ ಸಂಬಂಧ ಇದೆ. ಆ ರೀತಿ ಅದ್ರ ಜೊತೆಗೇನೆ ಬಹುಶಃ ಅಶೋಕ್ ಪೂಜಾರಿ ಸ್ವಭಾವ ಹೆಂಗಿತ್ತಂದ್ರೆ, ಮತ್ತೆ ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, JDS ಇರ್ಲಿ, ಎಲ್ಲಾ ಪಕ್ಷದ ಮುಖಂಡರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಅಥವಾ ಸಾಮಾನ್ಯ ಜನ ಇರ್ಲಿ, ಅವ್ರ ಜೊತೆಗೆ ಆತ್ಮೀಯ ಸಂಬಂಧ ಇಟ್ಟುಕೊಂಡು ಹೋಗುವಂತ ಭಾವನೆ ಐತಿ. ನಾನು ಎಂದೂ ವೈಯಕ್ತಿಕ ಸಂಬಂಧಗಳನ್ನ ರಾಜಕಾರಣ ದರ್ಶನ ನೋಡಿಲ್ಲ. ಇವತ್ತು BJP, ಕಾಂಗ್ರೆಸ್, JDS ಪಕ್ಷದ ಎಲ್ಲಾ ಮುಖಂಡರ ಜೊತೆಗೆ ಒಂದು ಆತ್ಮೀಯ ಸಂಬಂಧ. ಮೊದಲು ನಾನು BJP ಇದ್ದಾಗ ಆ BJP ಪಕ್ಷದ ಮುಖಂಡರ ಜೊತೆಗೆ ಯಾವ ಸಂಬಂಧ ಇತ್ತು, ಇವತ್ತು ಅದೇ ಐತಿ. ಮತ್ತು JDS ಪಕ್ಷದಾಗ ನನ್ನ ವರಿಷ್ಠ ಅಂತ ಶ್ರೀ ಸನ್ಮಾನ್ಯ ದೇವೇಗೌಡ, ಕುಮಾರಸ್ವಾಮಿ ಜೊತೆಗೆ ಅದೇ ಸಂಬಂಧ ಐತಿ. ಇನ್ನ ಕಾಂಗ್ರೆಸ್ ಪಕ್ಷವಾಗಿರುವಂತಹ ಮುಖಂಡರು ಸಹಿತ ಬಹುತೇಕ ಜನ JDS ಜನತಾ ಪಕ್ಷದ ಇಲ್ಲಿ ಬಂದವ್ರದ್ದು ನನ್ನ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಇದ್ದಂತ ಜನ ಆದರು. ಆ ಒಂದೆಲ್ಲ ಸೂಕ್ಷ್ಮತೆಯನ್ನು ವಿಚಾರ ಮಾಡಿದ್ರೆ ನನಗೆ ಅಂತ ಯಾವುದೇ ಮುಜುಗರ ಆಗುವಂತ ಸ್ಥಿತಿ, ಮನಸ್ಥಿತಿ ಇಲ್ಲಿ ಆಗಿಲ್ಲ. ಈಗ ತಾವು ಉಪಚುನಾವಣೆಯಲ್ಲಿ JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ರಿ. ಅವಾಗ ನಿಮ್ಗೆ ಬಲಗೈಯಾಗಿ ನಿಂತಿದ್ದವರು ಭೀಮಪ್ಪ ಗಡದವರು. ವಿಶೇಷವಾಗಿ ಭೀಮಪ್ಪ ಗಡದವರು ಸಹ ಎಲ್ಲೋ ಒಂದ್ ಕಡೆ JDS ಪಕ್ಷದಿಂದ ಒಂದ್ ಕಾಲು ಹೊರಗಡೆ ಇಟ್ಟಿದ್ದಾರೆ. ಅವರು ಸಹ ಒಂದ್ ರೀತಿ ಅರಬಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸ್ಲಿಕ್ಕೆ ತಾವು ವಿಶೇಷ ಮುತುವರ್ಜಿ ವಹಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಮಾತಿದೆ. ನೋಡಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಹೊಸವ. ಒಂದು ವರ್ಷ ಈ ಕಡೆ ಬಂದು ನಾನೇ ಟಿಕೆಟ್ ಬಯಸಿ ಕಾಂಗ್ರೆಸ್ ಪಕ್ಷ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾನು ಟಿಕೆಟ್ ಕೇಳುವಾಗ ಬಹುಶಃ ಅದನ್ನ ಪಕ್ಷದ ಹೈಕಮಾಂಡ್ ಪರಿಗಣಿಸಲಿರುವಂತ ಭಾವನೆಯಿಂದ ನಾನು ಅರ್ಜಿ ಕೊಟ್ಟಿದ್ದೀನಿ. ಆದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಪ್ರಭಾವ ಬೀಳಿ ಅಥವಾ ಇನ್ನಾರಿಗೂ ಸ್ವಲ್ಪ ನನ್ನ ಒತ್ತಾಸೆಯ ಮುಖಾಂತರ ಇನ್ನೊಬ್ಬರಿಗೆ ಟಿಕೆಟ್ ಕೊಡಿಸೋ ಅನ್ನೋಂಥ ಸ್ಥಿತಿಯೊಳಗೆ ನಾನಿಲ್ಲ. ಈಗ ಎಷ್ಟು ಜನ ಟಿಕೆಟ್ ಅರ್ಜಿ ಸಲ್ಲಿಸಿದ್ರು ಸರ್ ಗೋಕಾಕಿಂದ? ಗೋಕಾಕದಲ್ಲಿ ಒಂದು 5 ಜನ ಸಲ್ಲಿಸಿದ್ರು. ಹೌದಾ? ಈಗ ಒಂದು ವೇಳೆ ಸಾಕಷ್ಟು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್, ನಿಂತ ನೀರಲ್ಲ ರಾಜಕೀಯ. ಯಾವ ಟೈಮಲ್ಲಿ ಏನಾದ್ರು ಆಗ್ಬೋದು. ಇಂಥ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ ಅವರು ಮತ್ತೆ ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಏನಾದ್ರು ವಿಶ್ವಾಸ ಅವ್ರಿಗೆ ಸಂಪೂರ್ಣವಾಗಿ ಇದೆಯಾ ನಿಮ್ಗೆ? ಇಲ್ಲ ನೋಡಿ, ನಾನು ಹಿಂದೆ 4 ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಆಮೇಲೆ ಪ್ರಬಲವಾದಂತ ಹೋರಾಟ ಮಾಡಿದ್ದೀನಿ. ಈ ವ್ಯವಸ್ಥೆ ಬದಲಾವಣೆ ಆಗುವಂತ ಸಂಕಲ್ಪ ನಂದೈತಿ. ಬಹುಶಃ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಮಾಡ್ಕೊಳ್ಬೇಕಾದ್ರೆ ಅದ ಒಂದು ಇಚ್ಛೆಯಿಂದನೇ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮುಖಂಡರು ಪಕ್ಷ ನನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಭಾವನೆ ನಂದೈತಿ. ಅದಕ್ಕೆ ನನ್ನ ಕೋರಿಕೆ ಪೂರಕವಾಗಿ ಸ್ಪಂದನೆ ಅವರಿಂದ ಸಿಗ್ಬೋದು ಅನ್ನುವಂಥ ಭಾವನೆ ಐತಿ. ಕಾದು ನೋಡೋಣ. ಬೆಳಗಾವಿ ಜಿಲ್ಲೆ ಅಂದ ತಕ್ಷಣ ದೊಡ್ಡ ಜಿಲ್ಲೆ. ವಿಶೇಷವಾಗಿ ಬೆಳಗಾವಿಲಿ ಒಂದ್ ರೀತಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದು ಒಂದ್ ಹೇಳ್ತು. ಮತ್ತೆ ಗೋಕಾಕು ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಇದೆ. ನಿಮ್ಮ ನಿಲುವು ಏನು ಇದ್ರ ಬಗ್ಗೆ? ನೋಡಿ, ಅದರಲ್ಲಿ ನೋ ಕಾಂಪ್ರಮೈಸ್. ಗೋಕಾಕ್ ಜಿಲ್ಲೆ ಆಗ್ಲಿಕ್ಕೆ ಅತ್ಯಂತ ಪ್ರಶಸ್ತ ಸ್ಥಳ. ಮತ್ತು ಎಲ್ಲ ಮೂಲಭೂತ ಸೌಲಭ್ಯ ಇರ್ಬೋದು, ಆಡಳಿತಾತ್ಮಕ ಅನುಕೂಲ ದೃಷ್ಟಿ ಇರ್ಬೋದು, ಅಥವಾ ಜನಸಂಖ್ಯೆ ಇರ್ಬೋದು, ಸಂಪನ್ಮೂಲಗಳ ಇರ್ಬೋದು, ಎಲ್ಲಾ ದೃಷ್ಟಿಯಿಂದ ಸೂಕ್ಷ್ಮ ವಿಚಾರ ಮಾಡಿದ್ರೆ ಗೋಕಾಕ್ ಎಂದೋ ಜಿಲ್ಲೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಇನ್ನೂ ಜಿಲ್ಲೆ ಆಗಿಲ್ಲ. ಇವತ್ತು ಅವಕಾಶ ನನಗೆ ಸಿಕ್ಕರೆ ಮತ್ತೆ ಗೋಕಾಕ್ ಜಿಲ್ಲಾ ಮಾಡುವ ಒಂದು ಉದ್ದೇಶ ಏನಿಲ್ಲ. ಆ ಒಂದು ಹೋರಾಟ ನಮ್ದು ನಿರಂತರವಾಗಿ ಇರ್ತೈತೆ ಅನ್ನುವಂತ ಮಾತನ್ನು ಸ್ಪಷ್ಟಪಡಿಸ್ತಾ ಇದೆ. ಈಗ JDS ಪಕ್ಷದಲ್ಲೂ ಸಾಕಷ್ಟು ಕಾರ್ಯಕರ್ತರು ನೋಡಿದ್ರಿ, ಹೊಸ ಕಾರ್ಯಕರ್ತರನ್ನು ಹುಟ್ಟಾಕಿದ್ರಿ. ಆನಂತರ ಬಿಜೆಪಿಗೆ ಬಂದ್ರಿ, ಒಂದ್ ರೀತಿ ರಾಷ್ಟ್ರೀಯತೆ ಹಿಂದುತ್ವದ ಆಧಾರದ ಮೇಲೆ ಸಾಕಷ್ಟು ಕಾರ್ಯಕರ್ತರನ್ನ ಹುಟ್ಟಾಕಿದ್ರಿ. ಮತ್ತೆ ಕಾಂಗ್ರೆಸ್ ಬಂದಿದ್ದೀರಾ. ಆ ಕಾಂಗ್ರೆಸ್ ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡಿದವರು.
ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಕಾರ್ಯಕರ್ತರ ಸಮ್ಮಿಲನ ಇಂಥ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿಗರು ಅಭಿಮಾನಿಗಳು ವಿಶೇಷವಾಗಿ ಉಟ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಈ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಸಿಚುವೇಶನ್ ಯಾರಿಗೂ ಸಿಗೋದಿಲ್ಲ, ಇದು ಪೂರಕ ನಿಮ್ಮ ಜಯಕ್ಕೆ ಅಂತ ಕಾಣ್ತಾ ಇದೆ. ಸರಿ, ನಾನು ಹಾಗೆ ತಗೊಂಡ್ ಮಾತು ಇದೆ, ಇದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಎಲ್ಲಾ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆಗೆ ರಾಜಕೀಯ ಹೊರತಾಗಿಯೂ ಸಹಿತ ಒಂದು ರೀತಿ ಆತ್ಮೀಯ ಸಂಬಂಧ ಅನ್ನೋದೈತಿ. ಇದು ಕಾರ್ಯಕರ್ತರ ಮಟ್ಟದೊಳಗಿರ್ಬೋದು, ನಾಯಕರ ಮಟ್ಟದೊಳಗಿರ್ಬೋದು. ಅಂತ ಸನ್ನಿವೇಶದೊಳಗ ನನಗೇನು ಹೆಚ್ಚು ಸಮಸ್ಯೆ ಆಗೈತೆ ಅನ್ಸೋದಿಲ್ಲ. ಒಂದೇದು. ಎರಡನೇದು, ನಾನು ನಿಜವಾಗಿಯೂ ಸಹಿತ ಈ ಸಂದರ್ಭದೊಳಗ ಗೋಕಾಕ್ ತಾಲೂಕಿನ ನನ್ನನ್ನೇ ನಂಬಿ ಇರುವಂತ ಆತ್ಮೀಯ ಕಾರ್ಯಕರ್ತರು ಒಂದು ಮುಖಂಡರ ಒಂದು ಪಡೆ ಐತಿ. ಬಹುಶಃ ನಾನು ರಾಜಕೀಯವಾಗಿ ಏನ ನಿಲುವು ತಗೊಂಡು ಸಹಿತ ಅಶೋಕ್ ಪೂಜಾರಿ ನಮ್ಮ ಅದಾನೋ, ನಮ್ಮ ಮನಿ ಮಗ ಅದಾನೋ, ಅವು ಏನೇ ಮಾಡಿದ್ರು ಸಹಿತ ಒಳ್ಳೆಯ ವಿಚಾರಧಾರೆಯಿಂದ ಮಾಡಿರ್ತನ್ನುವಂತ ವಿಶೇಷವಾದಂತ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದಾರೆ. ಬಹುಶಃ ಆ ಒಂದು ಪಡೆಯನ್ನ ನನ್ನ ರಾಜಕೀಯ ಶಕ್ತಿ ಅನ್ನುವಂತ ಮಾತನ್ನ ಹೇಳಿ, ಅವ್ರು ನನ್ನ ಬಗ್ಗೆ ಒಂದು ಸದ್ಭಾವನೆಯಿಂದನೇ ನನ್ನ ಜೊತೆಗೆ ಇರ್ತಾರೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಂದೈತಿ. ಅದ್ರ ಜೊತೆಗೆ ಇದು ಗೋಕಾಕ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರೂ ಸಹಿತ ನನ್ನ ಜೊತೆಗೆ ಆತ್ಮೀಯ ಸಂಬಂಧ ಹೊಂದಿದ್ದಾರೆ. ಆ ದೃಷ್ಟಿಯಿಂದ ಈ ಚುನಾವಣೆಯೊಳಗೆ ಅಂತ ಯಾವ ಸಮಸ್ಯೆ ನನಗೆ ಆಗ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಇನ್ನು ಅದ್ರ ಜೊತೆಗೆ ತಮ್ಮ ಹೇಳ್ಬೇಕಾದ್ರೆ, ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನೇತೃತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೊತಾರೆ. ಅವರ ನೇತೃತ್ವಕ್ಕೆ ನಾವು ಚುನಾವಣೆ ಮಾಡೋದ್ರಿಂದ ಬಹುಶಃ ಅವರ ಶಕ್ತಿ ಮತ್ತು ನಮ್ಮ ಸಂಘಟನೆ ಇವೆರಡೂ ಕೂಡಿದಾಗಿ ಗೆಲುವು ಆಗ್ಬೋದು ಅನ್ನುವಂತ ಭಾವನೆ ನಮ್ದು. ಈಗ ಇನ್ನ ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ. ಸಾಕಷ್ಟು ತಾವು ಸಹ ಪಕ್ಷ ಸಂಘಟನೆ ಮತ್ತೆ ಸಾಕಷ್ಟು ಕಾಲಿಗೆ ಚಕ್ರ ಬಂದಂತೆ ಸಾಕಷ್ಟು ಇದ್ ಮಾಡ್ತಾ ಇದ್ರ. ಇಂಥ ಸಂದರ್ಭದಲ್ಲಿ ಪ್ರತಿ ಸಲ ಬರ್ತೀರಾ, ಸಾಕಷ್ಟು ಎಲೆಕ್ಷನ್ ನಿಂತ್ಕೋತೀರಾ, ಕೆಲವೇ ಒಂದು ಹತ್ತರಗಳಲ್ಲಿ ಸೋಲ್ತೀರಾ. ಎಲ್ಲ ಒಂದ್ ಕಡೆ ಈ ಸೋಲೆ ಒಂದ್ ರೀತಿ ನಿಮ್ಗೆ ಸಾಕಷ್ಟು ಒಂದ್ ರೀತಿ ಅನುಭವ ಕಳಿಸಿದೆ, ಸಾಕಷ್ಟು ಸವಾಲ್ಗಳು ಕಳಿಸಿದೆ. ಈ ಬಾರಿ ಗೆಲ್ತೀರಾ ಅಂತ ನಿರೀಕ್ಷೆ ಇದೆಯಾ? ಇಲ್ಲ, ಖಂಡಿತವಾಗಿ ನೀವೇನ್ ಕೇಳಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಒಂದು ರೀತಿ ಚಲದಂಕ ಮಾಡಿದ್ದಂಗೆ, ಅಂದ್ರೆ ಒಂದ್ ರೀತಿ ಛಲ ಇದ್ದಂಗೆ. ಬಹುಶಃ ನನಗೆ ವಯಸ್ಸಿನ ಒಂದು ವ್ಯವಸ್ಥೆ ಸಹಿತ ನನಗೆ ಅಧೀರ್ಣನಾಗಿ ಮಾಡೋದಿಲ್ಲ. ಇನ್ನು ನನ್ನ ಮನುಷ್ಯ ಒಂದು ಹೆಂಗಿದ್ದಾರೆ, ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಇರುವವರೆಗೂ ಸಹಿತ ಅದನ್ನ ನನ್ನ ಹೋರಾಟ ಇರ್ಬೇಕು ಅನ್ನುವಂಥ ಸಂಕಲ್ಪ ನಂದು. ಬಹುಶಃ ಎಲ್ಲಿ ಮಠ ದೇವ್ರು ನನ್ನ ಕೈಕಾಲದಾಗ ಶಕ್ತಿ ಕೊಟ್ಟನಲ್ಲ, ಅಲ್ಲಿ ಮಠ ಈ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟ ನಿರಂತರವಾಗಿ ಮುಂದುವರಿಯುವುದು ಹೇಳಿಲ್ಲ. ಇನ್ನ ಬಹುಶಃ ನನಗೆ ಗೆಲುವು ಈ ಸಲ ಕಾಂಗ್ರೆಸ್ ಪಕ್ಷ ನನಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನನ್ಗೆ ಗೆಲ್ಲಬಹುದು ಅನ್ನುವಂಥ ಭಾವನೆ ಎಲ್ಲೋ ಒಂದು ಮೂಲೆಯಾಗೈತೆ ನನಗೆ. ಕಾರಣ ಇಷ್ಟ, ಬಹುಶಃ ನಾನು JDS ಪಕ್ಷದಿಂದ ಹೋರಾಟ ಮಾಡಿದಾಗ ಬಹುಶಃ ಇಲ್ಲಿ JDS ಪಕ್ಷಕ್ಕೆ ತನ್ನದೇ ಆದಂತಹ ವೋಟಿಂಗ್ ಪ್ಯಾಟರ್ನ್ ಇದ್ದಿದ್ದಿಲ್ಲ. ಅದು ವಾಸ್ತವವಾಗಿ ನನ್ನ ಸಂಪರ್ಕ ಅಥವಾ ನನ್ನ ಗುಡ್ವಿಲ್ ಜನರ ಜೊತೆ ಏನೊಂದು ಸಂಬಂಧ ಇತ್ತು, ಅದ ಒಂದು ಶಕ್ತಿಯಾಗಿ ನಿರ್ಮಾಣ ಆಗಿತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟಾಗ ಏನಾಗ್ತೈತೆ ಅಂದ್ರೆ, ಒಂದು ನನ್ನನ್ನೇ ನಂಬಿರುವಂತ ನನ್ನ ಮೇಲೆ ವಿಶ್ವಾಸ ಇರುವಂತ ಕಾರ್ಯಕರ್ತರು ಮುಖಂಡರ ಒಂದು ಶಕ್ತಿ ಒಂದ್ ಕಡೆ ಆದ್ರೆ, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಹಿತ ಗೋಕಾಕ್ ತಾಲೂಕಿನೊಳಗ ತನ್ನದೇ ಆದಂತ ಒಂದು ಮತ ಬ್ಯಾಂಕ್ ಹೊಂದೈತಿ. ಆ ಮತ ಬ್ಯಾಂಕ್ ಜೊತೆಗೆ ನಮ್ಮ ಕಾರ್ಯಕರ್ತರ ಪಡೆಯುವ ಒಂದು ಶಕ್ತಿಯ ಹೋಟಿ ಕೂಡಿದಾಗ ಒಂದು ರೀತಿ ಗೆಲುವಿನ ಸಮೀಕರಣ ಆಗ್ಬೋದು ಅಂತ ಭಾವನೆ ನಂದೈತಿ. ಈಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕಾರ್ಯಕ್ಷಮತೆ ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಪದೇ ಪದೇ ಸೋಲು ಅಂತಕ್ಕಂಥದ್ದು ಅನುಕಂಪವಾಗಿ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು, ಸಾಕಷ್ಟು ಕಾರ್ಯಕರ್ತರುಗಳು ಸೃಷ್ಟಿಯಾಗಿದ್ದಾರೆ. ಕೊನೆಯದಾಗಿ ಎಲ್ಲ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಮತ್ತೆ ಗೋಕಾಕ್ ಕ್ಷೇತ್ರದ ಜನತೆಗೆ ಏನು ನಿಮ್ಮ ಒಂದು ಆಶಾಮನೋಭವನೆಯ ಮಾತುಗಳು ವ್ಯಕ್ತಪಡಿಸ್ತೀರಾ? ಗೋಕಾಕ್ ತಾಲೂಕಿನ ಸಮಸ್ತ ಜನ ದೇವರುಗಳಿಗೆ, ಅದ್ರ ಜೊತೆಗೆ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಒಂದು ವಿನಂತಿ ಮಾಡ್ಕೋತೀನಿ. ನಾನು 4 ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, 4 ಸಲ ಸೋತೀನಿ. ಅದರ ಆ ಸೋಲಿಗೆ ನೀವು ಯಾರೂ ಕಾರಣ ಅಲ್ಲ, ಆ ವ್ಯವಸ್ಥೆಯ ಅನಿವಾರ್ಯತೆ. ಯಾಕಂದ್ರೆ ಗೋಕಾಕ್ದೊಳಗ ಇವತ್ತು ಏನಾದ್ರೂ ನಾವು 4 ಚುನಾವಣೆ ಸೋತಿದ್ರೆ ಅದು ನನ್ನ ವೈಯಕ್ತಿಕ ಸೋಲಲ್ಲ, ನಿಮ್ಮ ವೈಯಕ್ತಿಕ ಸೋಲಲ್ಲ, ಅದು ವ್ಯವಸ್ಥೆಯ ಸೋಲು, ಚುನಾವಣಾ ಯಂತ್ರದ ಸೋಲು. ಚುನಾವಣೆಯ ಇವತ್ತೇನೋ ಒಂದು ಈ ಆಡಳಿತ ಯಂತ್ರ ಇಲ್ಲ, ತಾಲೂಕು ಆಡಳಿತ ಯಂತ್ರ, ಪೊಲೀಸ್ ವ್ಯವಸ್ಥೆ, ಚುನಾವಣೆ ಯಂತ್ರ, ಇವೆಲ್ಲರ ಸಮೀಕರಣ, ಇವೆಲ್ಲರ ಇಷ್ಟೇ ದುರ್ಬಳಕೆ ಆತರ ಸಲುವಾಗಿ ನೀವು ಕೂಡ ಸೋಲನ್ನು ಅನುಭವಿಸಿದ್ವಿ. ಅದನ್ನೆಲ್ಲ ನೀವು ಕಣ್ಣಾರೆ ಕಂಡಿದ್ದೀರಿ. ಅಂತ ಸಂದರ್ಭದೊಳಗ ಅಷ್ಟೆಲ್ಲ ನಾನು ಸೋತಿದ್ರು ಸಹಿತ ನನ್ನಲ್ಲಿ ಏನೋ ಒಂದು ಸಂಕಲ್ಪ ಛಲ ಐತಿ, ನನಗಿಂತ 100 ಪಟ್ಟ ಒಂದು ಛಲ ಸಂಕಲ್ಪ ನಿಮ್ಮಲ್ಲಿ ಐತಿ. ಅದಕ್ಕೆ 4 ಸಲ ಚುನಾವಣೆ ಸೋತರು ಸಹಿತ ನನ್ನ ಜೊತೆಗೆ, ನನ್ನ ಬೆನ್ನೆಲುಬಾಗಿ, ನನ್ನ ಶಕ್ತಿಯಾಗಿ ನೀವು ಇವತ್ತಿನವರೆಗೂ ನನ್ನ ಜೊತೆಗೆ ಇದಿಲ್ಲ. ಆದ್ರೆ ನಿಜವಾಗಿಯೂ ಸಹಿತ ನಾನು ಎಷ್ಟು ಜನ್ಮ ಐತಿದ್ರು ಸಹಿತ ನಿಮ್ಮ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ಹೇಳಿ ನಿಮ್ಮನ್ನು ಸ್ಮರಿಸಿ, ಈ ಕೊನೆಯ ಹೋರಾಟಕ್ಕೆ ನಿಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲ ಇರ್ಲಿ ಅಂತೇಳಿ ಬೇಡ್ಕೊಳ್ತೀನಿ. ಬಹುಶಃ ಅದು ಇದೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಸಹಿತ ನನ್ನಲ್ಲಿದೆ.
ಅದ್ರ ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಮಾಡ್ತೀನಿ. ಈ ನನ್ನ ನಿರಂತರ ರಾಜಕಾರಣ ಜೀವನದೊಳಗ ನನ್ನ ಬಗ್ಗೆ ಅಪಪ್ರಚಾರ ಅಷ್ಟೇ ನಡೆದಿದೆ. ಯಾಕಂದ್ರೆ ಬಹುಶಃ ನಾನು ಆರ್ಥಿಕವಾಗಿ ಸಬಲಿಲ್ಲ, ಸಾಮಾನ್ಯ ಕುಟುಂಬದ ಆರ್ಥಿಕ ನೆಲೆಗಟ್ಟಿನಿಂದ ಬಂದವ, ಅಂತರ ಮೇಲೆ ಸಹಜವಾಗಿ ಅಪಾದಿಗಳು ಬರ್ತಾವು. ಆದ್ರೆ ಅಶೋಕ್ ಪೂಜಾರಿ ಆರ್ಥಿಕವಾಗಿ ಮತ್ತೆ ಮೌಲ್ಯಗಳಿಗೆ ಪೂರಕವಾಗಿ ಅತ್ಯಂತ ಗಟ್ಟಿಮುಟ್ಟು ರಾಜಕಾರಣಿ ಅದಾನು. ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಂದೂ ದೂರ ಬಗೆಯೋದಿಲ್ಲ. ಅಪ್ಪಿತಪ್ಪಿ ನನ್ನ ಮೇಲೆ ಯಾರಾದ್ರೂ ಇಲೆಕ್ಷನ್ ದುಡ್ಡಿನ ದುರುಪಯೋಗ ಇರಬಹುದು ಅಥವಾ ಕೊನೆಗೆ ಬಂದ ಕೇಸಿಂದ ಪ್ರತಿಸ್ಪರ್ಧಿ ಅಭ್ಯರ್ಥಿ ಕಡಿದ ಕೇಸಿಂದ ಇಲ್ಲಿ ದುಡ್ಡು ತಗೊಂಡು ಅವ್ರಿಗೆ ಯಶಸ್ಸಾಗುವಂತ ರೀತಿಯಾಗಿ ಸಹಕಾರ ಮಾಡ್ತಾರಂತ ವಿಚಾರಧಾರೆಯನ್ನ ಯಾರಾದ್ರೂ ಹೇಳಿದ್ರು ಸಹಿತ ದಯವಿಟ್ಟು ಅದು ನಂಬಬೇಡ್ರಿ. ನಾನು ಅದೇ ಉದ್ದೇಶದಿಂದ ನಾನು ಬಹಳ ಪ್ರಾಮಾಣಿಕ ಅದನ್ನು ಇವತ್ತಿನ ಮಟ್ಟ ಪ್ರತಿಸ್ಪರ್ಧಿ ಅಭ್ಯರ್ಥಿ ಜೊತೆಗೆ ಎಂದು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಮನಸ್ಥಿತಿನ ನಂದಲ್ಲ ಅನ್ನೋ ಸಲುವಾಗಿ ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯೊಳಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾನಿ ಮಾಡಿ ಬಂದ ಹೊರತಾಗಿ ನಾನು ನಿಮ್ಮ ನಂಬಿಕೆಗೆ ದ್ರೋಹ ಯಾವತ್ತು ನಾ ಬಗಿತಿಲ್ಲ ಅವತ್ತು ನಾನು ಜೀವಂತ ಇದ್ದು ಸತ್ತಂಗನ್ನಂತ ಭಾವನೆ ನಂದೈತಿ. ಇವಿಷ್ಟು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿರ್ತಕ್ಕಂಥ ಅಶೋಕ್ ಪೂಜಾರಿ ಅವರ ಮನದಾಳದ ಮಾತು. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ನಮಸ್ಕಾರ.